ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಯಾರಾದರೂ ಮೊದಲನೇ ಸಲ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಬೆಲ್ಲೈಕನ್ ಇರುತ್ತೆ, ಆಲ್ ಅನ್ನೋ ಆಪ್ಷನ್ ನೋಡಿದ್ರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ತಕ್ಷಣ ಬರುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಇದೆ, ಏನು ಅಂದ್ಕೊಬೇಡಿ, ಇಗ್ನೋರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀರು ಚೇಂಜ್ ಆಯಿತು, ಅದಕ್ಕೋಸ್ಕರ ವಾಯ್ಸ್ ಚೇಂಜ್ ಆಗಿದೆ. ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಏನಕ್ಕೆ ಹೋಗ್ತಾಯಿದ್ದೀವಿ, ಸಡನ್ನಾಗಿ ಏಕೆ ಊರಿಗೆ ಹೋಗ್ತಾಯಿದ್ದೀವಿ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ಮತ್ತು ಇನ್ನೊಂದು ವಿಡಿಯೋ, 2 ವಿಡಿಯೋ ಪಾರ್ಟ್ 2 ಮಾಡ್ತೀನಿ. ಅದರಲ್ಲೂ ನಿಮಗೆ ಶೇರ್ ಮಾಡ್ಕೊತೀನಿ. ಯಾವ ಥರ ವಿಡಿಯೋ ಬರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. 2 ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಈಗ ಹೋಗ್ತಾಯಿದ್ವಿ ಊರಿಗೆ. ಆಗಲೇ ನಾನು ಅಮ್ಮ ಮನೆಯಿಂದ ಬಂದುಬಿಟ್ಟಿದ್ದೀನಿ ಊರಿಗೆ. ಈಗ ಶೇರ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ವಾಯ್ಸ್ ಚೇಂಜ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಒಂದು 2-3 ಡೇಸ್ ಬೇಕಾಯಿತು ನನಗೆ ವಾಯ್ಸ್ ಸರಿ ಹೋಗೋದಕ್ಕೆ. ಇನ್ನೂ ಸರಿ ಹೋಗಿಲ್ಲ, ಆದರೂ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ನಾವು ಹೋಗ್ತಾಯಿದ್ವಿ, 3 ಗಂಟೆ ಆ ಥರ ಆಗಿದೆ. ಮಲ್ಲೇಶ್ವರಮಲ್ಲಿ ಹೋಗ್ತಾಯಿದ್ದೀವಿ. ಇನ್ನೂ ಹೋಗೋದಕ್ಕೆ ನಮಗೆ 2 hours 3 hours ಬೇಕಾಗುತ್ತೆ ಅಮ್ಮ ಮನೆಗೆ ವಿಸಿಟ್ ಮಾಡಬೇಕಂದ್ರೆ. ನನಗೆ ಕಾರಲ್ಲಿ ಜಾಸ್ತಿ ಜರ್ನಿ ಮಾಡೋದಕ್ಕೆ ಆಗೋದಿಲ್ಲ, ಆದರೆ ವಾಮಿಟ್ ಆಗ್ತಾಯಿರುತ್ತೆ. ಆದರೆ ಓಕೆ, ಪರವಾಗಿಲ್ಲ, ಆದರೂ ಹೋಗ್ತೀನಿ. ನನಗೆ ಟ್ರೈನ್ ಅಂದರೆ ಬೆಸ್ಟ್ ಹೋಗೋದಕ್ಕೆ. ಇದು ಕಾರು ಬಸ್ಸೆಲ್ಲ ಅಡ್ಜಸ್ಟ್ ಆಗೋಲ್ಲ ಹೇಳ್ಬೇಕಾದ್ರೆ ನನಗೆ. ಫ್ರೆಂಡ್ಸ್, ಇದೇನು ನೋಡ್ತಾ ಇದ್ದೀರಾ, ಇದು ಮಾಕ್ಲಿ ದುರ್ಗ ಅಂತ ಹೆಸರು. ಇಲ್ಲಿ ಮಾಕ್ಲಿ ದುರ್ಗ ರೈಲ್ವೆ ಸ್ಟೇಷನ್ ಇದೆ, ಅದಕ್ಕೋಸ್ಕರ ಮಾಕ್ಲಿ ದುರ್ಗ ಅಂತ ಹೆಸರು ಬಂದಿದೆ. ಇಲ್ಲಿ ಜಾಸ್ತಿ ಮನೆಗಳಿಲ್ಲ ಫ್ರೆಂಡ್ಸ್, ಕೆಲವೊಂದು ಮನೆಗಳಿದೆ ನೋಡಿ. ಇದು ರೈಲ್ವೆ ಸ್ಟೇಷನ್ ಇದೆ, ಅದಕ್ಕೋಸ್ಕರ ಮಾಕ್ಲಿ ದುರ್ಗ ರೈಲ್ವೆ ಸ್ಟೇಷನ್ ಅಂತ. ಯಾಕಂದರೆ ಬೆಟ್ಟ ಗುಡ್ಡ ಆ ಥರ ಇದೆ, ಅದಕ್ಕೋಸ್ಕರ ಇದಕ್ಕೆ ಮಾಕ್ಲಿ ದುರ್ಗ ಅಂತ ಬಂದಿದ್ದು. ಇಲ್ಲಿ ರೈಟ್ ಸೈಡಲ್ಲಿ ಘಾಟಿಗೆ ಹೋಗೋ ರೋಡ್ ಸಿಗುತ್ತೆ ನಮಗೆ. ಘಾಟಿ 20 ಕಿಲೋಮೀಟರ್ ಅಷ್ಟೇ, ನಮ್ಮೂರಿಗೂ ಇಲ್ಲಿಗೂ ತುಂಬ ಹತ್ತಿರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಏನಂತಾರೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಅಂತ ಹೇಳ್ಬೋದು. ಅಂದರೆ ಫ್ರೆಂಡ್ಸ್, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಇದೆ ಇಲ್ಲಿ ಪ್ಲೇಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನೀಗ ಊರಲ್ಲಿದ್ದೀನಿ ಪ್ರೆಸೆಂಟ್. ಮಧ್ಯಾಹ್ನ ಬಂದೆ. ಮಧ್ಯಾಹ್ನ ಅಂದರೆ 3 ಗಂಟೆಗೆ ಅಲ್ಲಿ ಬಿಟ್ಟಿದ್ದು, ಇಲ್ಲಿ ಬಂದಿದ್ದು 5 ಗಂಟೆ ಹತ್ತಿರ ಕಾಲ ಮಾಡಿತ್ತು. ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ನೈಟ್ ಹತ್ತಿರ ಆಗಿದೆ, ಫುಲ್ ನೈಟ್ 8:30 ಹತ್ತಿರ ಆಗಿದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಇನ್ನೂ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ ಬಂದಾಗಿಂದ. ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಯಾಕಂದರೆ ಕಾರಲ್ಲಿ ಬಂದಿದ್ದಲ್ವ, ಅದಕ್ಕೋಸ್ಕರ ತುಂಬ ಟಯರ್ಡ್ನೆಸ್ ಆಗಿಬಿಡುತ್ತೆ. ನಾನು ಕಾರಲ್ಲಿ ಬಂದರೆ, ನಾನು ಕಾರಲ್ಲಿ ಬರೋದೇ ಅಷ್ಟು ಆಗೋದಿಲ್ಲ. ಅದಕ್ಕೋಸ್ಕರ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಈಗ ಫುಲ್ ಓಕೆ ಆಗಿದ್ದೀನಿ, ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಹೀಗೆ ಸುಮ್ಮನೆ ಬಂದಿದ್ದು. ಏನಕ್ಕೆ ಅಂತ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಾನು ಏನಕ್ಕೆ ಬಂದೆ. ತುಂಬ ದಿನ ಇರೋಕ್ಕೆ ಬಂದಿಲ್ಲ, 1 ವಾರ ಇಲ್ಲ. ನೆಕ್ಸ್ಟ್ ಭಾನುವಾರ ಎಲ್ಲ ಹೋಗ್ತಾ ಇರ್ತೀವಿ, ಅದಕ್ಕೋಸ್ಕರ ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಮಾಡಿ, ನಾನು ಏನಕ್ಕೆ ಬಂದಿದ್ದೀನಿ ಅಂತ ಎಲ್ಲ ಗೊತ್ತಾಗುತ್ತೆ. ಹಾಸಿನಿ ಮಯಕ್ಕೆ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿಸ್ತೀನಿ. ಹಾಸಿನಿ ನೋಡಿ, ಹಾಸಿನಿ ಮಯಕ್ಕೆ ಜೋಲಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಓಕೆ, ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ನಮ್ಮನೆ ಹತ್ರ ನಾಯಿಗಳು ದಿನ ಬರ್ತವೆ. ಯಾಕಂದರೆ ಊಟ ಕೊಡ್ತೀವಲ್ವ, ಅವಕ್ಕೆ ರಾತ್ರಿ ಹೊತ್ತು ಡೈಲಿ ಬರ್ತವೆ. ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ನಾಯಿ ಮರಿ, ಹಾಸಿನಿ ಚಿಕ್ಕ ನಾಯಿ ಮರಿ ಇದೆ ನೋಡಿ. ಇಲ್ಲಿ ಹಾಸಿನಿಗೆ ತುಂಬ ಇಷ್ಟ.
ಬೇಗ ಬಾ ಬೇಗ ಬಾ. ಚಿಕ್ಕ ನಾಯಿ ಮರಿ ಇದೆ ನೋಡಿ, ಎಷ್ಟು ಚಿಕ್ಕ ನಾಯಿ. ಇದ್ರ ಮರಿನೇ ಅಂತ ಅನ್ಸುತ್ತೆ, ಗೊತ್ತಿಲ್ಲ ನನಗೆ ಅಷ್ಟಾಗಿ. ಜೊತೆಗೆ ಬಂದಿತ್ತಲ್ಲ ಇದ್ರ ಮರಿನೇ ಅಂತ ಅನ್ಕೊಂತೀನಿ. ಬಾ ಇಲ್ಲಿ ಬೇಗ. ಆಟ ಆಡ್ತಾಯಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಬಂದರೆ ಜೋಲಿ ಎಲ್ಲ ಆಟ ಆಡ್ತಾಯಿದ್ದಾರೆ. ಲಾಸ್ಟ್ ಬಂದಾಗ ಈ ಗಿಡ ಎಷ್ಟು ಚಿಕ್ಕದಾಗಿತ್ತು ನೋಡಿ, ಇದೆಷ್ಟು ದೊಡ್ಡದಾಗಿದೆ. ಒಂದು ತಿಂಗಳಿಗೆಲ್ಲ ಬೆಳೆದ್ಬಿಡುತ್ತೆ ಇದು, ಅಷ್ಟು ಚೆನ್ನಾಗಿರುತ್ತೆ ಈ ಗಿಡ. ಯಾವ ಥರ ಇದೆ ಅಂದ್ಬಿಟ್ಟು. ಇದು ನಮ್ಮ ಎರಳಿ ಮರ, ನಿಮ್ಗೆ ನೋಡ್ಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ. ಹಾಂ ಬೆಳಕಲ್ಲ, ಬೆಳಗ್ಗೆ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ತೆಗಿತಾ ಇರೋದು. ಹಾಗೆ ನೋಡಿ, ನನ್ನ ಇದಕ್ಕೆ ಬಿಡ್ತೀಗೆ ನಾಕಿ ಆಮೇಲೆ ಯಾರು ಮೊಬೈಲ್ ಹಿಡ್ದನ್ನ. ನಮ್ಮ ಮನೆ ಪಕ್ಕ ಆಂಟಿ. ಹಾಂ ಅದ್ರಲ್ಲಿ ರೆಕಾರ್ಡ್ ಆದಾಗ ಮಾತಾಡೋದು. ಅದಕ್ಕೆ ಆಮೇಲೆ ಮಾತಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಇದೊಂದು ಎರಡು ಎರಳಿ ಮರ ಇದೆ. ಓಕೆ ಫ್ರೆಂಡ್ಸ್, ಇನ್ನು ಊಟ ಮಾಡಬೇಕು. 8 ಗಂಟೆ ಆ ಥರ ಆಗಿದೆ. ಹಾಂ ಇವಡ ತಾಯಿಟು ಮಸ್ಮಿ ಅಮ್ಮ ಒಂಟೇಸ್ತಾ ಒಂದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಿಮಗೆ. ಹಾಂ ನೋಡಿ, ಒಬ್ಬಟ್ಟು ಹಾಲು. ಈಗಿನ ಊಟ ಮಾಡಬೇಕು. ಊಟ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ ನಾವು. ಫ್ರೆಂಡ್ಸ್ ನಾಯಿ ಬರ. ಫ್ರೆಂಡ್ಸ್ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ ನೋಡಿ. 10 ಗಂಟೆ ಆಗಿದೆ. ನಮ್ಮ ಅಣ್ಣನ ಕರ್ಕೊಂಬರೋಕ್ಕೆ ಅಂದರೆ ಬಂದಾಗಿಂದ ಹೋಗೇ ಇಲ್ಲ ಅಂಗಡಿ ಹತ್ರ, ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲೇ ಮನೆಗೆ 5 ನಿಮಿಷ ಅಷ್ಟೇ ಮನೆಗೆ ಹತ್ರ ಅಂಗಡಿ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈಗ ನಾನು, ನನ್ನ ಮಕ್ಕಳು, ನಮ್ಮಮ್ಮ ಅವ್ರನ್ನ ಹಿಂದೆ ಬರ್ತಾವ್ರೆ, ಅದಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಈಗ ನಿಮಗೂ ನಮ್ಮ ಅಂಗಡಿನ ನೋಡಿಸ್ತೀನಿ. ನಮ್ಮ ಅಂಗಡಿ ಎಲ್ಲ ಯಾವ ಥರ ಇದೆ ಅಂತ ನೋಡಿಸ್ತೀನಿ. ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿಸಿದ್ದೀನಿ ಅನಿಸುತ್ತೆ. ಈಗ ಹೊಸಬ್ರು ಯಾರಾದರೂ ಇರ್ತಾರಲ್ವ, ಅದಕ್ಕೆ ಅವ್ರಿಗೂ ಶೇರ್ ಮಾಡ್ಕೊಡ್ತೀನಿ. ಬನ್ನಿ ಈಗ. ಬಾರೋ ಮಯಾಂಕ್. ಮಯಾಂಕ್ ನೋಡ್ತಾನೆ ಬೈಲಿ. ಹಾಂ ನೋಡಿ ಫ್ರೆಂಡ್ಸ್, ಮಯಾಂಕ್ ನೋಡಿದ್ರೆ ಹಾಯ್ ಮೇಡೋ. ಫ್ರೆಂಡ್ಸ್, ಇದು ಜಗಲಿ ಕಟ್ಟೆ. ಇದು ನಮ್ಮ ಅಂಗಡಿ ಮನೆ ಜಗಲಿ ಕಟ್ಟೆ. ಬಾರೋ ಫ್ರೆಂಡ್ಸ್, ಇದೇನು ನೋಡ್ತಾ ಇದ್ದೀರಾ, ಇದು ನಮ್ಮ ಅಂಗಡಿ. ನಮ್ಮ ಅಂಗಡಿ ಇರೋದು ಬಸ್ ಸ್ಟ್ಯಾಂಡಲ್ಲೇ. ಒಳಗೋಗ್ಬೇಕು ಅನ್ನೋದೇನಿಲ್ಲ, ಬಸ್ ಸ್ಟ್ಯಾಂಡಲ್ಲೇ ಸಿಗುತ್ತೆ ನಮ್ಮ ಅಂಗಡಿ. ನಮ್ಮ ಅಂಗಡಿಯಲ್ಲಿ ಎಲ್ಲ ಮಾರ್ತಾರೆ, ತರಕಾರಿಯಿಂದ ಹಿಡಿದು ಮತ್ತು ಮಕ್ಕಳಿಗೆ ತಿಂಡಿ, ರೇಷನ್ಸ್ ಐಟಮ್ಸ್ ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ಇಂಥ ಸಿಗೋದಿಲ್ಲ ಅನ್ನೋದೇನಿಲ್ಲ, ಎಲ್ಲನೂ ಸಿಗುತ್ತೆ. ನೋಡಿ ನಮ್ಮ ಅಣ್ಣ ಈಗ ಹಾಯ್ ಮಾಡ್ತಾಯಿದ್ರೆ, ಹಾಯ್ ಮಾಡಿ ಅಂತ ಹೇಳಿದೆ. ಹಾಯ್ ಮಾಡ್ತಾಯಿದ್ರೆ, ಯಾಕಂದರೆ ವಾಯ್ಸ್ ಓವರ್ ಕೊಟ್ಟೆ. ಒಂದೊಂದು ಹತ್ರ ಮಾತಾಡಿದ್ದೀನಿ, ಒಂದೊಂದು ಹತ್ರ ಮಾತಾಡಿರಲಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಊರಲ್ಲಿ ಸ್ವಲ್ಪ ವಿಡಿಯೋನೇ ಮಾಡ್ಕೊಂಡಿದ್ದೀನಿ, ಅದನ್ನು ಆದಷ್ಟು ನಿಮಗೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ವಿಡಿಯೋ ಮಾಡ್ಕೊತೀನಿ. ಯಾಕಂದರೆ ನಾನು ಜಾಸ್ತಿ ದಿನ ಇರಲಿಲ್ವಲ್ಲ, 2 ಡೇಸ್ ಇದ್ದೆ, ಅದಕ್ಕೋಸ್ಕರ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ನೋಡಿ, ಇಲ್ಲಿ ನನ್ನ ತಮ್ಮನೂ ಬಂದಿದ್ದಾನೆ ನನ್ನ ಮಗಳನ್ನ ಕರ್ಕೊಂಡು. ಅವರು ನೋಡಿರಲಿಲ್ಲ ಅಲ್ವಾ ಬಂದಾಗಿಂದ, ಅದಕ್ಕೋಸ್ಕರ ಅವರು ಬಂದಿದ್ದಾರೆ. ನಮ್ಮ ಅಂಗಡಿ ಎಲ್ಲರೂ ಬಾಗಿಲು ಹಾಕಿದ್ಮೇಲೆ ಲಾಸ್ಟ್ 11 ಗಂಟೆವರೆಗೂ ಇರ್ತಾರೆ ನೋಡಿ. 11 ಗಂಟೆ ಆದರೂ ಯಾರಾದರೂ ಬರ್ತಾನೆ ಇರ್ತಾರೆ ವ್ಯಾಪಾರಕ್ಕೆ, ಅದಕ್ಕೋಸ್ಕರ 11 ಗಂಟೆ ಆ ಥರ ನಾವು ಬಾಗಿಲು ಹಾಕ್ತೀವಿ. ಲಾಸ್ಟ್ ನಮ್ಮದೇ ಅಂಗಡಿ ಬಾಗಿಲು ಹಾಕೋದು. ಎಲ್ಲರೂ 8 ಗಂಟೆ 9 ಗಂಟೆ 10 ಗಂಟೆ ಆ ಥರ ಟೈಮಿಂಗ್ ಸರಿ ಬಾಗಿಲು ಹಾಕ್ಬಿಡ್ತಾರೆ. ಯಾಕಂದರೆ ನಮ್ಮದು ಬಸ್ ಸ್ಟ್ಯಾಂಡಲ್ಲಿ ಇರೋದ್ರಿಂದ ನಮಗೆ ಅಂಗಡಿ ಓಪನ್ನೇ ಇರಬೇಕು, ಯಾರಾದರೂ ಬರ್ತಾ ಇರ್ತಾರಲ್ವ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇದೇನು ನೋಡ್ತಾ ಇದ್ದೀರಾ, ನಮ್ಮೂರಿನ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್. ನಮ್ಮೂರು ನಮಗೆ ಹೆಮ್ಮೆ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮೂರಿಗೆ ಹೋಗ್ಬೇಕಂದ್ರೆ ನನಗೆ ತುಂಬ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣವೇ ಒಂಥರ ಚೆಂದ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ. ಬೆಂಗಳೂರಲ್ಲಾದರೆ ಒಳಗೆ ಇರಬೇಕು, ನಮ್ಮೂರಲ್ಲಾದರೆ ಆಚೆ ಅಲ್ಲಿಗೂ ಇಲ್ಲಿಗೂ ಅಂಗಡಿ ಎಲ್ಲ ಓಡಾಡ್ತೀನಿ. ನಾನು ನಮ್ಮೂರಲ್ಲಿ ಬೆಂಗಳೂರಲ್ಲಿದ್ದರೆ ಒಳಗಡೆನೇ ಇರಬೇಕು ಫ್ರೆಂಡ್ಸ್. ಜಾಸ್ತಿ ಹಸ್ಬೆಂಡ್ ಕರ್ಕೊಂಡೋದ್ರೆ ಆಚೆ ಹೋಗ್ತೀವಿ, ಇಲ್ಲ ಅಂದರೆ ಮಾರ್ಕೆಟ್ ಆ ಥರ ಅಷ್ಟೇ ಫ್ರೆಂಡ್ಸ್ ಆಚೆ ಹೋಗೋದು. ಅಕ್ಕಪಕ್ಕ ಅಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಬೆಂಗಳೂರಲ್ಲಿ ಆ ಥರ ಅಲ್ಲ, ಎಲ್ಲರೂ ಒಳಗೆ ಇರ್ತಾರೆ ಜಾಸ್ತಿ. ಅದಕ್ಕೋಸ್ಕರ ನನಗೆ ನಮ್ಮೂರಿಗೆ ಬಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸನ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.